ಸನ್ಮಾನ, ನೀವು ಗೌರವ ಸನ್ಮಾನ ಎಲ್ಲ ಸಲ್ಲಿಸಬೇಕು. ಆದರೆ ವಿಶಾಲವಾದಂತಹ ಅದಕ್ಕಂತ ಏನು ಎಲ್ಲ ಅನುಕೂಲ ಇರತಕ್ಕಂತಹ ಜಾಗಗಳಾಗಿರ್ಬೇಕಾಗಿತ್ತಲ್ಲ. ವಿಧಾನಸೌಧದ ಮುಂಭಾಗ ಲಕ್ಷಾಂತರ ಜನ ಸೇರ್ತಾರೆ ಅನ್ನೋ ಎಲ್ಲ ಮಾಹಿತಿಗಳು ನಿಮಗಿದ್ರೂ ಕೂಡ ಅಲ್ಲೇ ಯಾಕೆ ನೀವು ಸನ್ಮಾನ ಮಾಡಬೇಕಾಗಿತ್ತು? ಎಲ್ಲ ತರಹದ ಸಿದ್ಧತೆಯನ್ನು ಮಾಡಿದ್ದು ಕೂಡ ಇದೇ ಸರ್ಕಾರ. ಉಪಮುಖ್ಯಮಂತ್ರಿ ಅಲ್ಲೇ ಇದ್ರು, ಏರ್ಪೋರ್ಟಿಗೆ ಹೋಗೋದೇನು ಎಲ್ಲವೂ ಒಳ್ಳೆಯದೇ ರೀ. ಆದರೆ ನೀವು ಅದಕ್ಕಂತಾನೆ ಒಂದು ಪರ್ಯಾಯವಾದಂತಹ ಅನುಕೂಲಕರ ಜಾಗನ ಯಾಕೆ ಆಯ್ಕೆ ಮಾಡಿಕೊಳ್ಳಲಿಲ್ಲ? ಸರಿ, ವಿಧಾನಸೌಧದಲ್ಲಿ ನೀವು ಸನ್ಮಾನ ಮಾಡಬೇಕಾಗಿದ್ದರೆ VVIPಗಳಿಗೆ ಮಾತ್ರ ಅವಕಾಶವನ್ನು ಕೊಟ್ಟು ಅಲ್ಲಿ ನೀವು ಸನ್ಮಾನ ಮಾಡಿ ಅದಾದ ನಂತರ ಚಿನ್ನಸ್ವಾಮಿಗೆ ಕಳುಹಿಸಿಕೊಡಬೇಕಾಗಿತ್ತು. ನಿಮಗೆ ಜನನೂ ನಿಂತ್ಕೊಂಡು ನೋಡಬೇಕು, ನೀವೇ ಹಾರ ಹಾಕಬೇಕು, ಎಲ್ಲವೂ ವಿಧಾನಸೌಧದ ಮುಂಭಾಗವೇ ಆಗಬೇಕು. ಹಿಂಗೆಲ್ಲ ಇದ್ದಾಗ ಇಲ್ಲ ಅನಾಹುತಗಳು ಆಗ್ತವೆ ಎನ್ನುವಂತಹದ್ರ ಬಗ್ಗೆ ಯಾಕೆ ನಿಮಗೆ ತಿಳಿದಿಲ್ಲ? ಗಂಟೆಗೂ ಸಾವಿರಾರು ಜನ ಸೇರ್ತಾ ಇದ್ರು. ಪರಸ್ಪರ ಪೊಲೀಸರು ಮಾತನಾಡುವಂತಹ ವಾಕಿ ಟಾಕಿಯಲ್ಲೂ ಕೂಡ ಆ ಧ್ವನಿ ಸರಿಯಾಗಿ ಇನ್ನೊಬ್ಬ ಪೊಲೀಸರಿಗೆ ಕೇಳಿಸ್ತಾ ಇರಲಿಲ್ವಂತೆ. ಅಷ್ಟರ ಮಟ್ಟಿಗೆ ಜನರ ಹರ್ಷೋದ್ಗಾರ, RCB ಅಂತ ಕೂಗ್ತಾ ಇದ್ರು. ಆ ಧ್ವನಿಯಿಂದಾಗಿ ಪರಸ್ಪರ ಕಾನ್ಸ್ಟೇಬಲ್ಗಳು ಪರಸ್ಪರ ಮಾತನಾಡುವಂಥ ವಾಕಿ ಟಾಕಿಯಲ್ಲಿ ಶಬ್ದ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. RCB ಭಾರತ ದೇಶವನ್ನ ಪ್ರತಿನಿಧಿಸುವ ಕ್ರಿಕೆಟ್ ತಂಡನ, ಹೋಗಲಿ ನಮ್ಮ ಕರ್ನಾಟಕ ರಾಜ್ಯವನ್ನ ಪ್ರತಿನಿಧಿಸುವಂತಹ ತಂಡವ ಅಲ್ಲ, ಅಥವಾ ರಾಜಧಾನಿ ಬೆಂಗಳೂರನ್ನಾದ್ರೂ ಪ್ರತಿನಿಧಿಸುವಂತಹ ತಂಡನ? ಮೂರು ಅಲ್ಲ, ಅದೊಂದು ಖಾಸಗಿ ಕ್ರಿಕೆಟ್ ತಂಡ ಅಷ್ಟೇ, ಒಂದು ಪ್ರೈವೇಟ್ ಕ್ರಿಕೆಟ್ ತಂಡ ಅಷ್ಟೇ. ಆ ತಂಡದ ಹೆಸರಿನ ಕೊನೆಯಲ್ಲಿ ಬೆಂಗಳೂರು ಎಂದಷ್ಟೇ ಇದೆ. ಬೆಂಗಳೂರು ಎಂದು ಹೆಸರಿಟ್ಟುಕೊಂಡ ಮಾತ್ರಕ್ಕೆ ಇಷ್ಟು ಸಂಭ್ರಮ ಬೇಕಾ? ಏನು ಮಂಡ್ಯದ ಕ್ರಿಕೆಟರ್ ಇದ್ದಾನೇನ್ರಲ್ಲಿ? ಖಾಸಗಿ ಕಂಪನಿಯ ಗೆಲುವನ್ನ ವಿಧಾನಸೌಧದ ಮುಂದೆ ಆಚರಿಸುವುದು ಎಷ್ಟು ಸರಿ? ವಿಜಯೋತ್ಸವ ಆಚರಿಸಲು ಅವಕಾಶ ಅನುಮತಿ ನೀಡುವುದು ಎಷ್ಟು ಸರಿ? ಹೀಗೆಂದು ಬೆಳಗ್ಗೆಯಷ್ಟೇ ಪ್ರಶ್ನೆ ಮಾಡಿದ್ರು ಸಾಮಾಜಿಕ ಹೋರಾಟಗಾರ ಹರ ಮಹೇಶ. ಆ ಸಾಮಾಜಿಕ ಹೋರಾಟಗಾರರ ಸ್ವಲ್ಪ ಸೂಕ್ಷ್ಮ ದೃಷ್ಟಿ ನೋಡಿ. RCBಯು ಭಾರತ ದೇಶವನ್ನು ಪ್ರತಿನಿಧಿಸುವ ಕ್ರಿಕೆಟ್ ತಂಡವೇ ಸರಿ, ಏನದು ಮೈಸೂರು ಸ್ಯಾಂಡಲ್ ಕಂಪನಿಯ ಪ್ರೋಗ್ರಾಮ? ಸರ್ಕಾರದ ಸ್ವಾಮ್ಯದಲ್ಲಿರ್ತಕ್ಕಂತಹ ಮೈಸೂರು ಸ್ಯಾಂಡಲ್ನ ಪ್ರೋಗ್ರಾಮೂ ಅಲ್ಲ, ಸರ್ಕಾರದ ಭಾಗವಾಗಿರ್ತಕ್ಕಂತಹ ಸಂಸ್ಥೆಯ ಪ್ರೋಗ್ರಾಮೂ ಅಲ್ಲ. RCB ಪಕ್ಕದಲ್ಲೊಂದು ಬೆಂಗಳೂರಿದೆ ಅನ್ನೋ ಕಾರಣಕ್ಕೋಸ್ಕರ ಜನ ಪ್ರಾಣ ಕಳ್ಕೊಂಡ್ರು. ಈಗೆಲ್ಲೋಯ್ತು ಸಂಭ್ರಮ? ಪ್ರಾಣ ಕಳ್ಕೊಂಡ ಮೇಲೆ ಯೋಚನೆ ಮಾಡಬೇಕಾಗಿತ್ತು ಸರ್ಕಾರ ಸಂಭ್ರಮಾಚರಣೆಯನ್ನು ರದ್ದು ಮಾಡೋದಕ್ಕೆ. ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದೆ ಸರ್ಕಾರ. ಅವರು ಅಹಮದಾಬಾದ್ನಿಂದ HAL ಏರ್ಪೋರ್ಟಿಗೆ ಬಂದ್ರಲ್ಲ, ಅದಾದ ನಂತರ ಅವರನ್ನು ಹೋಟೆಲ್ಗೆ ಶಿಫ್ಟ್ ಮಾಡಲಾಯ್ತಲ್ಲ, ಆ ಸಂದರ್ಭ ಪ್ರತಿಯೊಂದು ಮಾಹಿತಿ ಮಾಧ್ಯಮದಿಂದ ಬರ್ತಾ ಇತ್ತು. ಹಿಂಗೆ ಬರ್ತಾ ಇದ್ದಾರೆ. ಆಗ ಜನ ಎಲ್ಲೆಲ್ಲಿ ಸೇರಬಹುದು ಅನ್ನೋ ಒಂದು ಕನಿಷ್ಠ ಜ್ಞಾನ ಪ್ರಜ್ಞೆ ಪೊಲೀಸರಿಗಿರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಲ್ಲಿ ನಿಯಂತ್ರಣ ಮಾಡಿದ್ದರೂ ಕೂಡ ಈ ತರಹದೊಂದು ದುರಂತ ಸಂಭವಿಸ್ತಾ ಇರಲಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರ ಹರ ಮಹೇಶ್ ಈಗ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ತಾವು ಬೆಳಿಗ್ಗೆಯೇ ಒಂದು ಭವಿಷ್ಯವನ್ನ ನುಡಿದಿದ್ರಿ. ಆ ಸಾಲುಗಳನ್ನ ಬೆಳಿಗ್ಗೆಯೇ ಫ್ರೀಡಂ ಟಿವಿ ಗಮನಿಸ್ತಾ ಇತ್ತು. ಬಹುಶಃ ಈ ತರಹದ್ದೊಂದು ದುರಂತ ಸಂಭವಿಸುತ್ತೆ ಅಂತ ಹೇಳಿ ಹಾರ ಮಹೇಶ್ಗೆ ಒಂದು ಸಣ್ಣ ಸುಳಿವು ಸಿಕ್ಕದಂಗಿತ್ತು. ಫ್ರೀಡಂ ಟಿವಿ ಕೂಡ ಅದೇ ಕಾಳಜಿಯನ್ನ ಇಟ್ಕೊಂಡು ಧ್ವನಿ ಎತ್ತಿತ್ತು. ಆದ್ರೆ ದುರಂತ ಸಂಭವಿಸಿ ಬಿಟ್ಟಿದೆ. ಏನು ಹೇಳ್ತೀರಾ ಈ ಬಗ್ಗೆ? ಸರ್, ಇದು ಭವಿಷ್ಯ ಅನ್ನೋದಕ್ಕಿಂತ ಇದೊಂಥರ ಹುಚ್ಚು ಅಭಿಮಾನ ಏನಿದೆ, ಆ ಅಭಿಮಾನ ಅಂತಕ್ಕಂಥದ್ದು ಆಟಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಇರಬೇಕಾಗಿತ್ತು. ಬೇಕಾದಷ್ಟು ಆಗಿದೆ ಸರ್. ಈಗ ಮಾತ್ರ ದುರಂತ ಸಂಭವಿಸಿರ್ತಕ್ಕಂಥದ್ದೆಲ್ಲ ಯಾವಾಗ್ಲೂ ಒಂದು ಆಟವನ್ನ ಒಂದು ಗೇಮ್ ಸ್ಪಿರಿಟ್ ಆಗಿ ನೋಡ್ಬೇಕು ಹೊರತು ಇದೊಂದು ಬಹಳ ಅತಿರೇಕಕ್ಕೆ ತಗೊಂಡೋಗಿರ್ತಕ್ಕಂಥದ್ದು. ಮತ್ತೆ ಸರ್ಕಾರವೇ ಮುಂದೆ ನಿಂತು ಈಗ ಏನು ಸಂಭ್ರಮವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮತ್ತೆ ಇದನ್ನ ಪುಷ್ಟೀಕರಿಸಿದಂಗೆ ಆಗುತ್ತೆ.
ಸೊ ಒಂದು ಆಟ ಈಗ ನಮ್ಮ ಮೂಲಭೂತ ಪ್ರಶ್ನೆ ಏನು ಅಂತಂದ್ರೆ ಈ ನಮ್ಮ RCB ಅಂತಕ್ಕಂಥದ್ದು ಕರ್ನಾಟಕದ ತಂಡ ಅಲ್ಲ. ಕರ್ನಾಟಕ ಭಾಷೆ ಅಥವಾ ಕನ್ನಡ ನಾಡಿನ ಕನ್ನಡಿಗರು ಆಡುವಂತ ಮೊದಲು ರಣಜಿ ಟ್ರೋಫಿ ಅಂತ ಇತ್ತು. ಅವಾಗ ಕನ್ನಡಿಗರು ಆಡ್ತಾ ಇದ್ರು, ಕರ್ನಾಟಕದವರು ಆಡ್ತಾ ಇದ್ರು. ಇದು ಭಾರತವನ್ನ ಪ್ರತಿನಿಧಿಸ್ತಕ್ಕಂಥ ತಂಡನೂ ಅಲ್ಲ. ಇದೊಂದು ಖಾಸಗಿ ವ್ಯಕ್ತಿಗಳು, ಇದು ಏನು ಒಂದು ಕಂಪನಿ ಎಲ್ಲರನ್ನು ಬಾರೋ ಮಾಡಿ ಅದನ್ನ ಕೊಂಡುಕೊಂಡು ಆಟ ಆಡಿಸ್ತಕ್ಕಂಥದ್ದು. ಅಫ್ಕೋರ್ಸ್ ಇದನ್ನ ಕ್ರಿಕೆಟ್ ಅಭಿಮಾನಿಗಳಿಗೆ ನೋಡುವಂತ ಆಸಕ್ತಿ ಇದ್ರೆ ಖಂಡಿತ ನೋಡ್ಲಿ. ಆದ್ರೆ ಒಂದು ಕನ್ನಡಿಗನಾಗಿ ಅಭಿಮಾನಿಸುವಂತಹ, ಒಂದು ಭಾರತೀಯನಾಗಿ ಅಭಿಮಾನಿಸುವಂತಹ ವಿಚಾರ ಇದಲ್ಲ ಅಂತಕ್ಕಂಥದ್ದು ನಾನು ಬೆಳಗ್ಗೆ ಬರೆದಿರ್ತಕ್ಕಂಥದ್ದಾಗಿತ್ತು. ಮತ್ತೆ ಅನೇಕ ಅನಾಹುತಗಳಾಗಿದೆ ಹಳ್ಳಿಗಳಲ್ಲಿ. ಬೆಟ್ಟಿಂಗ್ ದಂಧೆ ತುಂಬಾ ಹಳ್ಳಿಗಳಿಂದ ಹಿಡ್ಕೊಂಡು ಪ್ರತಿಯೊಬ್ರು ಬೆಟ್ಟಿಂಗ್ ದಂಧೆಯನ್ನ ಇದರಿಂದ ಮಾಡ್ತಾ ಇದ್ದಾರೆ. ತುಂಬಾ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ, ಬಹಳ ಸಮಸ್ಯೆ ಆಗ್ತಾ ಇದೆ. ಒಂದು ಆಟವನ್ನ ಆಟವಾಗಿ ನೋಡ್ಲಿ, ಒಂದು ಆಟವನ್ನ ಆಟವಾಗಿ ಸಂಭ್ರಮಿಸ್ಲಿ. ಆದ್ರೆ ಇದು ಭಾರತ ದೇಶದ ಪ್ರತಿನಿಧಿಸ್ತಕ್ಕಂಥದ್ದು ಅಲ್ಲ, ಕರ್ನಾಟಕ ರಾಜ್ಯವನ್ನ ಕನ್ನಡಿಗರನ್ನ ಪ್ರತಿನಿಧಿಸ್ತಕ್ಕಂಥದ್ದು ಅಲ್ಲ. ಇದು ಕೇವಲ ಒಂದು ವ್ಯಾಪಾರದ ಈ ಆಟವನ್ನ ಇಷ್ಟೊಂದು ವೈಭವೀಕರಿಸಿ ಮತ್ತೆ ಇಷ್ಟು ಜನರ ಸಾವು ನೋವಿಗೆ ಕಾರಣವಾಗ್ತಕ್ಕಂಥದ್ದು, ಇಷ್ಟು ಜನರ ಒಂದು ಅನಾಹುತಗಳಿಗೆ ಕಾರಣ ಆಗ್ತಕ್ಕಂಥದ್ದು, ಹೆಚ್ಚು ಕಡಿಮೆ ಇದು ಯಾರು ಹೊಣೆ ಹೊರಬೇಕು ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಈಗ ಸರ್ಕಾರದ ಭಾಗವಾಗಿ ಯಾವ್ದಾದ್ರು ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಕೂಡ ಅದರಲ್ಲಿ 108 ನಿಬಂಧನೆಗಳಿರ್ತಾವೆ. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದ ಜನಪ್ರವಾಹವೇ ಬರಬಹುದಾದ ಎಲ್ಲಾ ಸಾಧ್ಯತೆಗಳಿದ್ರೂ ಕೂಡ ಜನಸಾಮಾನ್ಯರಿಗೂ ಅವಕಾಶವನ್ನ ಕೊಡಲಾಗಿತ್ತು ಸರ್. ಇಲ್ಲಿ ಯಾವ ನಿಬಂಧನೆಗಳು ಇರಲಿಲ್ಲ, ಹಾಗಾಗಿ ಏಕಾಏಕಿ ಜನ ನುಗ್ಗಿದ್ರು. ಹೌದು. ಸೊ ಇದಕ್ಕೆ ಗೃಹ ಸಚಿವಾಲಯವೇ ನೇರ ಹೊಣೆ ಅಂತ ಹೇಳ್ತೀರಾ ಸರ್? ಸರ್ ಖಂಡಿತ ಸರ್ಕಾರ ಇದರ ಹೊಣೆಯನ್ನ ಹೊರಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ತರದೊಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡುವ ಅಗತ್ಯನೇ ಇರ್ಲಿಲ್ಲ ಸರ್. ಒಂದು ಅಪ್ರಿಶಿಯೇಟ್ ಮಾಡಿ ಅಭಿನಂದನೆ ಸಲ್ಲಿಸೋದು ಸಹಜವಾಗಿ ಅದು ಓಕೆ. ಇಮಿಡಿಯೇಟ್ ಆಗಿ ನಿನ್ನೆ ಮ್ಯಾಚ್ ಆಗಿದೆ, ಇವತ್ತೇ ಒಂದು ಸರ್ಕಾರವೇ ಮುಂದೆ ನಿಂತು ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಕ್ಕಂತ ಅಗತ್ಯವೇ ಇರಲಿಲ್ಲ. ಯಾಕಂದ್ರೆ ಇದು ಸರ್ಕಾರಕ್ಕೂ ಕರ್ನಾಟಕ ರಾಜ್ಯಕ್ಕೂ ಕನ್ನಡಿಗರಿಗೂ ಯಾವುದಕ್ಕೂ ಸಂಬಂಧಪಡದೇ ಇರತಕ್ಕಂಥ ವಿಚಾರ ಇದು. ಇದು ಖಾಸಗಿಯಾಗಿ ಕ್ರಿಕೆಟ್ ಅಭಿಮಾನಿಗಳು ಆನಂದಿಸ್ಕೊಳ್ಳಿ ಅಥವಾ ಅದರಿಂದ ಲಾಭ ಇರ್ತಕ್ಕಂಥವ್ರು ಸಂತೋಷ ಪಟ್ಕೊಳ್ಳಿ, ಒಂದು ಅಭಿಮಾನ ಪಡ್ಲಿ. ಒಂದು ಸರ್ಕಾರವೇ ಮುಂದೆ ನಿಂತು, ಮೊನ್ನೆ ಒಂದು ಶಾಲೆಯಲ್ಲಿ ಕೊಠಡಿ ಇಲ್ಲ ಅಂತ ಹೇಳಿ ಒಬ್ಬ ಶಿಕ್ಷಕರು ವೀರಣ್ಣ ಮಡಿವಾಳರ ಕೊಠಡಿ ಇಲ್ಲ ಅಂತ ಹೇಳಿ ಅವರು ಏನು ಒಂದು ಪ್ರತಿಭಟನೆಯನ್ನ ಮಾಡಿದ್ರೆ, ಅದು ಮೌನವಾಗಿ ಕಾಲ್ನಡಿಗೆಯನ್ನ ಮಾಡಿದ್ರೆ, ನಮ್ಮ ಹತ್ರ ದುಡ್ಡಿಲ್ಲ, ಎಲ್ಲಾ ಟೀಚರ್ಸ್ಗಳು ಏನು ಇದೇ ತರ ಮಾಡ್ಬಿಟ್ರೆ ನಮ್ಗೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ, ಹಣ ಇಲ್ಲ, ಕೊಠಡಿಯಲ್ಲಿ ಕಟ್ಟಿಸ್ಬೇಕು, ಎಲ್ಲಿ ಕಟ್ಸ್ಕೊಡಕ್ಕಾಗತ್ತೆ, ಎಷ್ಟೊಂದು ಡಿಮ್ಯಾಂಡ್ಗಳಿದೆ, ಅದನ್ನೆಲ್ಲ ನಾವು ಸರಿ ಮಾಡಕ್ಕಾಗತ್ತಾ ಅಂತ ಕೇಳಿದಂತ ಸರ್ಕಾರ ಇದಕ್ಕೆಲ್ಲ ಹಣವನ್ನ ಎಲ್ಲಿಂದ ಹೊಂದಿಸ್ತು, ಇಂಥ ಅನಗತ್ಯವಾದಂತ ಖರ್ಚನ್ನ ಇಟ್ಕೊಂಡು ಇಂಥ ಅನಗತ್ಯವಾದಂತ ಕಾರ್ಯಕ್ರಮಗಳನ್ನ ಮಾಡಿ ಈಗ ಕನ್ನಡಿಗರ ಜೀವನ ಬಲಿ ಪಡ್ಕೊಳ್ತಕ್ಕಂಥದ್ದು. ಇದಕ್ಕೆ ಒಂದು ಪ್ರಜ್ಞೆ ಇರ್ಬೇಕಾಗಿತ್ತು. ಈ ಕರ್ನಾಟಕ ಸರ್ಕಾರಕ್ಕೂ ಈ ಕಾರ್ಯಕ್ರಮಕ್ಕೂ ಏನ್ ಸಂಬಂಧ ಅಂತ ನೇರವಾಗಿ ನಾನೊಬ್ಬ ಪ್ರಜೆಯಾಗಿ ಕೇಳ್ತಾ ಇದ್ದೀನಿ, ಒಬ್ಬ ಕನ್ನಡಿಗನಾಗಿ ಕೇಳ್ತಾ ಇದ್ದೀನಿ, ಒಬ್ಬ ಭಾರತೀಯನಾಗಿ ಕೇಳ್ತಾ ಇದ್ದೀನಿ. ಇದೊಂದು ಖಾಸಗಿ ಕಂಪನಿಗಳು ಮಾಡ್ಕೊಂಡಿರ್ತಕ್ಕಂಥ ಈ ಒಂದು ಆಟದಲ್ಲಿ ಗೆದ್ದಿದ್ದಾರೆ, ಸಂತೋಷ ಪಡೋಣ, ಸಂಭ್ರಮ ಪಡೋಣ, ಅಭಿಮಾನಿಸೋಣ, ಅಭಿನಂದಿಸೋಣ. ಆದ್ರೆ ಸರ್ಕಾರ ಮುಂದೆ ನಿಂತು ಈ ತರದೊಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಕ್ಕಂಥದ್ದು, ಲಕ್ಷಾಂತರ ಜನ ಅಲ್ಲಿ ಬರ್ತಕ್ಕಂಥದ್ದು, ಅದನ್ನ ಖಂಡಿತವಾಗ್ಲೂ ಕಂಟ್ರೋಲ್ ಮಾಡಕ್ ಆಗಲ್ಲ ಸರ್, ಸಾಧ್ಯನೇ ಇಲ್ಲ. ಅದೊಂದು ಅಭಿಮಾನದ ಹುಚ್ಚು ಹೊಳೆಯಲ್ಲಿ ಕೊಚ್ಚೋಗ್ತಾ ಇದ್ದಾರೆ ನಮ್ಮ ಯುವಕರು. ಇದನ್ನ ಸರ್ಕಾರವೇ ನೇರವಾಗಿ ಹೊಣೆಯನ್ನ ಹೊರಬೇಕಾಗುತ್ತೆ. ಯಾಕೆಂದ್ರೆ ಇದಕ್ಕೆ ನಾವು ಸಾಮಾನ್ಯ ಜನ, ನಾವೆಲ್ಲ ಸಾಮಾನ್ಯ ಜನರು ಇಷ್ಟೊಂದು ಗಮನಿಸ್ತೀವಿ ಅಂದಾಗ ಒಂದು ಸರ್ಕಾರವಾಗಿ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಯಾಕಂದ್ರೆ ಎಲ್ಲದಕ್ಕಿಂತ ಜಾಸ್ತಿ ಕ್ರೇಜ್ ಕ್ರಿಕೆಟ್ಗಿದೆ ಯುವಕರಿಗೆ. ಆ ಕ್ರಿಕೆಟ್ ಕ್ರೇಜ್ ಇರ್ತಕ್ಕಂಥ ಯುವಕರನ್ನ ಒಂದ್ ಕಡೆ ಸನ್ಮಾನ ಮಾಡ್ತಾ ಇದೀವಿ, ನೀವು ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು, ಓಪನ್ ಫ್ರೀ ಟಿಕೆಟ್ ಅಂದಾಗ ಎಷ್ಟು ಜವಾಬ್ದಾರಿಯುತವಾಗಿ ಸರ್ಕಾರ ನಡ್ಕೋಬೇಕಾಗಿತ್ತಲ್ವ ಈ ವಿಚಾರದಲ್ಲಿ. ಸರ್ ಈಗ ನೇರವಾಗಿ ಹೊಣೆಯನ್ನ ಹೊರಬೇಕಾಗಿತ್ತು ಸರ್ ಈ ವಿಚಾರದಲ್ಲಿ. ಸರ್ ಈಗ ಸರ್ಕಾರವೇ ಆಯೋಜನೆ ಮಾಡ್ತು, ಒಂದೇ ಒಂದು ಸ್ವಯಂ ಸೇವಕರಲ್ಲಿಲ್ಲ ಸರ್. 20ಕ್ಕೂ ಹೆಚ್ಚು ಜನ ಕೈ ಮುರ್ಕೊಂಡವ್ರೆ, ಕಾಲು ಮುರ್ಕೊಂಡವ್ರೆ, ಕೆಲವರು ಕಣ್ಣು ಕಳ್ಕೊಂಡವರು ಇದ್ದಾರೆ, ಅಲ್ಲಿ ಕಾಲ್ ಬೆರಳುಗಳು ತಾಗಿ ಕಣ್ಣು ಕಳ್ಕೊಂಡಿದ್ದಾರೆ, ಇನ್ನು ಕೆಲವರು ಪ್ರಾಣ ಕಳ್ಕೊಂಡ್ರು. ಒಂದೇ ಒಂದು ಸರ್ಕಾರಿ ಸ್ವಯಂ ಸೇವಕರಲ್ಲಿಲ್ಲ. ಅದಕ್ಕೆ ಬೇಕಾದಂತ ಪ್ರಿಕಾಷನ್ಗಳು ಅದನ್ನು ಕೂಡ ಕೈಗೊಂಡಿಲ್ಲ. ಸೊ ಈ ಎಡವಟ್ಟನ್ನ ಗಮನಿಸ್ತಾ ಇವ್ರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸರ್, ಯಾವುದೇ ಪ್ರಿಕಾಷನರಿ ಇಲ್ಲ, ಯಾವುದೇ ಪ್ಲಾನ್ ಇಲ್ಲ, ದಿಢೀರಂತ ಮಾಡಿದ್ದಾರೆ. ಈಗ ಜೀವ ಹೋದಂತ ಜೀವಗಳನ್ನ ಆ ಜೀವಗಳ ಇವರು ಪರಿಹಾರ ಘೋಷಣೆ ಮಾಡ್ಬೋದು. ಮಾತೆತ್ತಿದ್ರೆ ಎಲ್ಲೇ ಆಯ್ತು ಅಂದ್ರೆ ಇವರೊಂದಷ್ಟು ಪರಿಹಾರ ಕೊಟ್ಟ ತಕ್ಷಣ ಎಲ್ಲವೂ ಸರಿ ಹೋಗಲ್ಲ. ಸರ್ಕಾರ ಇಷ್ಟೊಂದು ಬೇಜವಾಬ್ದಾರಿತನವನ್ನ ಪ್ರದರ್ಶನ ಮಾಡಬಾರ್ದಾಗಿದೆ. ಥ್ಯಾಂಕ್ ಯು ಹರಾ ಮಹೇಶ್ ಅವರೇ, ತಮ್ಮ ಸಾಲುಗಳಿಗೆ ಮಾತ್ರ ಹ್ಯಾಟ್ಸ್ ಆಫ್. ಫ್ರೀಡಮ್ ಟಿವಿ ತಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದೆ. ಥ್ಯಾಂಕ್ ಯು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.